ನಿನಗೆ ಸತ್ಯ ಅವ್ರು ಹೇಗೆ ಪರಿಚಯ? ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಇರ್ಬೇಕಾದ್ರೆಲ್ಲ ನಾನು ಎಷ್ಟು ಖುಷಿ ಆಗಿರ್ತೀನಿ ಅಂತ ಗೊತ್ತಾ? ಶಿ ಇಸ್ ಅಮೇಜಿಂಗ್. अरे इश्क अली दम मस्त कलंदर अरे इश्क अली दम मस्त कलंदर इश्क कभी कतरा है अरे इश्क कभी है एक समंदर इश्क कभी कतरा है अरे इश्क कभी है ಯಾರಿಗ ಅವಾಗ್ಲಿಂದ ಕಟ್ಟಾಕ್ರೋ ಅಂತಿದ್ಯಾ? ನಾವ್ ಮನ್ಸ್ ಮಾಡಿದ್ರೆ ನಿಮ್ಮನ್ ಜೈಲಿಗೆ ಹಾಕ್ಬೋದು. ಅವಳ ಬಗ್ಗೆ ಹೇಳ್ಬೇಕು ಅಂದ್ರೆ ಅವಳು ತುಂಬಾ ಬೋಲ್ಡ್ ಬ್ರೋ. ಎಷ್ಟು ಸಖತ್ತಾಗಿ ಮಾತಾಡ್ತಾಳೆ. ಅವಳು ಮಾತಾಡೋರ್ ಒಂದ್ ಅರ್ಥ ಇರುತ್ತೆ, ಅದಕ್ಕೊಂದ್ ತೂಕ ಇರುತ್ತೆ. ನನ್ ಕೇಳಿದ್ರೆ ಹೆಣ್ಮಕ್ಳು ಅಂದ್ರೆ ಹಂಗಿರ್ಬೇಕು ಬ್ರೋ. ಸರಿ ಸರಿ, ಸತ್ಯನ್ ಎಲ್ಲಾದ್ರೂ ಪಿಕ್ನಿಕ್ ಕರ್ಕೊಂಡು ಹೋಗ್ಬೇಕು ಅಂದ್ರೆ ಎಲ್ಲಿ ಕರ್ಕೊಂಡು ಹೋಗ್ತೀಯಾ? ಸುತ್ತ ಮೋಡ ತುಂಬಿಕೊಂಡಿರ್ಬೇಕು. ಆ ಮೋಡದ ಮಧ್ಯದಲ್ಲಿ ಒಂದ್ ಬೆಟ್ಟ, ಆ ಬೆಟ್ಟದ ಹತ್ರ ಒಂದ್ ನದಿ ಹರಿತಾ ಇರಬೇಕು. ಅಲ್ಲಿ ಆ ನದಿ ಪಕ್ಕ ಒಂದು ಪುಟ್ಟ ಮನೆ, ಸುತ್ತ ಕಾಡು. ಆ ನದಿ ಎಂಡಲ್ಲಿ ಒಂದ್ ದೊಡ್ಡ ಮರ ಇರಬೇಕು. ಆ ಮರದಲ್ಲಿ ಒಂದು ಉಯ್ಯಾಲೆ, ಆ ಉಯ್ಯಾಲೆ ಮೇಲೆ ಸತ್ಯ ಕೂತಿರ್ಬೇಕು. ನಾನು ಆ ಉಯ್ಯಾಲೆನ್ ತಳ್ಳಿದಾಗ ಸತ್ಯ ಹಾಗೆ ನಗ್ನತ್ತ ಮೇಲ್ ಹೋಗಿ ಆಕಾಶ ಮುಟ್ಟಂಗ ಅವಳು ಅನ್ಸ್ಬೇಕು. ವಾಪಸ್ ಬರ್ತಾ ಅದೇ ನಗು ಅವಳ ಮುಕ್ತಲ್ಲಿರ್ಬೇಕು. ಇದೆಲ್ಲ ಏನ್ ಸಖತ್ತಾಗಿರುತ್ತಲ್ವಾ ಬ್ರೋ? ಇದಾದ್ಮೇಲೆ ಅವಳನ್ನ ಬೀಚ್ ಹತ್ರ ಕರ್ಕೊಂಡು ಹೋಗ್ಬೇಕು. ಅವಳಿಗೆ ಬೀಚ್ ಅಂದ್ರೆ ತುಂಬಾ ಇಷ್ಟ. ಇನ್ಫ್ಯಾಕ್ಟ್ ಅವಳನ್ನ ಪ್ಯಾರಿಸ್ ಕರ್ಕೊಂಡು ಹೋಗ್ಬೇಕು. ಶೀಲ್ ಎಂಜಾಯ್ ಇಟ್ ಸೋ ಮಚ್. ಪ್ಯಾರಿಸ್ ಅಂದ್ರೆ ಅವಳು ತುಂಬಾ ಇಷ್ಟ ಆಗುತ್ತೆ. ಸರಿ ಸರಿ, ಓಕೆ ಓಕೆ, ಸಾಕು ನಿಲ್ಸು. ಬರ್ದಿದ್ದು ಸಾಕು, ಹೇಳಿದ್ದು ಸಾಕು. ಆ ಪೇಪರ್ ಕೊಡು. ಗಿವ್ ಇಟ್ ಟು ಮೀ. ಬ್ರೋ ಬ್ರೋ ಏನೋ ಮ್ಯಾಜಿಕ್ ತೋರಿಸ್ತೀನಿ ಅಂದಲ್ಲ ಬ್ರೋ? ಮ್ಯಾಜಿಕ್ ತೋರಿಸ್ತೀನಿ ಅಂತ ನಾನು ಅನ್ಕೊಂಡಿದ್ದೆ, ಮರ್ತೋಗ್ಬಿಡ್ತೀನ. ಟೆಲ್ ವೇಟ್ ವೇಟ್ ವೇಟ್, ಅದು ನಾನು ಚಿಪ್ಸ್ ತಿಂತ ಇದ್ನ, ಕೈಯೆಲ್ಲ ಆಯಿಲ್ ಆಗಿತ್ತಾ, ಟಿಶ್ಯೂ ಪೇಪರ್ ಹೊಡೆದೇ ಎಲ್ಲೋ ಕಾಣಿಸ್ಲಿಲ್ಲ. ಎದ್ದು ಹೋಗಿ ತಗೊಂಡ್ಬರಕ್ಕೆ ಸೋಂಬೇರಿತನ. ಅದಕ್ಕೆ 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 ನಿನ್ ಕೈಲಿ ಪೇಪರ್ ತಗೊಂಡಿದ್ದು. ಅಯ್ಯೋ ಎಷ್ಟು ಚೆನ್ನಾಗಿ ಹೆಸಗ್ತಿದ್ಯಾ ಗೊತ್ತಾ ಜಾನಕಿ? ಈ ಅಮೂಲ್ ಬೇಬಿ ಅಂತ ಹೇಳ್ದಿಯಲ್ಲ, ಯಾರ ಆ ಹುಡ್ಗ? ಓ, ನಿಮಗೆ ಕಥೆ ಗೊತ್ತಿರಲ್ವಾ ಅತ್ತೆ? ಹೇಳಿದ್ನಲ್ಲ ನಿಮಗೆ, ನಮ್ಮ ಸತ್ಯನ್ ಮನ್ಸಲ್ಲಿ ಒಬ್ಬ ಹುಡುಗ ಇರ್ಬೋದು ಅಂತ. ಅವನೇ ಅಮೂಲ್ ಬೇಬಿ. ಅವನ್ ನಮ್ಮ ಮನೆಗೂ ಬಂದಿದ್ದ ಅತ್ತೆ. ಸತ್ಯನ್ ಬಗ್ಗೆ ಎಷ್ಟು ಒಳ್ಳೆ ಮಾತಾಡ್ದ ಗೊತ್ತಾ? ಅವನಿಗೆ ಸತ್ಯನ್ ಬಗ್ಗೆ ತುಂಬಾ ಒಳ್ಳೆ ಅಭಿಪ್ರಾಯನೂ ಇದೆ. ಅವನು ಒಳ್ಳೆ ಹುಡುಗನ್ ತರ ಕಾಣಿಸ್ತಿದ್ದ, ಒಳ್ಳೆ ಮನ್ತಂದವನು ಅಂತ ಅನ್ಸುತ್ತೆ. ಅದೆಲ್ಲಕ್ಕಿಂತ ಹೆಚ್ಚಾಗಿ ನಮ್ ಸತ್ಯಂಗೆ ಅವನ್ ಕಂಡ್ರೆ ತುಂಬಾ ಇಷ್ಟ ಅನ್ಸುತ್ತೆ ಅತ್ತೆ. ಆದ್ರೂ ನಿಮಗೆ ಅರ್ಥ ಆಗೋ ಹಾಗೆ, ಕನೆಕ್ಟ್ ಆಗೋ ಹಾಗೆ ಹೇಳ್ಬೇಕು ಅಂದ್ರೆ ನಾನು ಸತ್ಯನ್ ಪ್ರೀತಿಸ್ತಿರೋ ಹುಡುಗ. ಅತ್ತೆ, ಏನಾಯ್ತು? ಏನ್ ಯೋಚನೆ ಮಾಡ್ತಿದ್ದೀರಾ? ಅಲ್ವೇ, ನಮ್ ಸತ್ಯಂಗೂ ಈ ಅಮೂಲ್ ಬೇಬಿ ಮೇಲೆ ಮನ್ಸಾಗಿದೆಯಂತ. ಹಾಗಂತ ಯಾರು ಹೇಳಿದ್ರು ನಿನ್ಗೆ? ಇನ್ಯಾರು ಹೇಳ್ತಾರೆ? ಅವಳ ಕಪ್ಪಿ ಸೈನ್ಯ ಇದೆಯಲ್ಲ, ಅವ್ರು ಯಾವಾಗ್ಲೂ ಇದನ್ನೇ ಮಾತಾಡ್ಕೊಳ್ತಿರ್ತಾರೆ. ಸತ್ಯಂಗೆ ಅಮೂಲ್ ಬೇಬಿ ಮೇಲೆ ಡಿಂಗ್ ಆಗಿದೆಯಂತೆ. ಹೆಂಗಾಗಿದೆಯಂತೆ? ಹೆಂಗೂ ಅಲ್ಲ ಅತ್ತೆ, ಡಿಂಗು ಅಂತ.
ಅಂದ್ರೆ ನಮ್ ಸತ್ಯಂಗೂ ಅವ್ನ್ ಕಂಡ್ರೆ ಪ್ರೀತಿ ಅಂತ. ಏನಮ್ಮ ಈ ಡಿಂಗು ಡಾಂಗು ಎಲ್ಲ ನಂಗೆ ಏನು ಗೊತ್ತಾಗ್ತಾ ಇಲ್ಲ. ಈಗ ಅಮೂಲ್ ಬೇಬಿ ಸತ್ಯ ಪ್ರೀತಿ ಮಾಡ್ತಾ ಇದ್ದಾರೆ ಅಂತಂದ್ರೆ ಈ ವಿಷಯನ ಸತ್ಯ ನಮ್ಮ ಹತ್ರ ಹೇಳ್ತಾ ಇರ್ಲಿಲ್ವಾ? ಹೋಗ್ಲಿ, ಆ ಹುಡುಗ್ರ ಹತ್ರ ಆದ್ರೂ ಹೇಳ್ತಾ ಇರ್ಲಿಲ್ವಾ? ಯಾಕಂದ್ರೆ ನೇರವಾಗಿ ಹೇಳೋದೇ ನಮ್ ಸತ್ಯನ್ ಗುಣ. ಹಾಗಲ್ಲ ಅತ್ತೆ, ಇಂಥ ವಿಷಯಗಳಲ್ಲಿ ಹೆಣ್ಮಕ್ಳು ನೇರವಾಗಿ ಹೇಗೆ ಮಾತಾಡಕ್ ಸಾಧ್ಯ ಹೇಳಿ? ಅವಳಿಗೂ ಈಗೀಗ ನಾಚಿಕೆ ಸಂಕೋಚ ಎಲ್ಲ ಶುರುವಾಗಿದೆ. ಅಷ್ಟು ಸಾಕಲ್ವಾ ಅವಳ ಮನ್ಸಲ್ಲೂ ಪ್ರೀತಿ ಹುಟ್ಟಿದೆ ಅಂತ ಹೇಳೋಕೆ? ಹೇಗೂ ನಮ್ ದಿವ್ಯನ್ ಮದ್ವೆ ಆಗ್ತಿದ್ದ ಹಾಗೆ ನಮ್ ಸತ್ಯಂಗೂ ಆ ಹುಡುಗನ ಜೊತೆ ಮದ್ವೆ ಮಾಡ್ಬಿಟ್ರೆ ಅವ್ರ ಜೀವನನೂ ಒಂದ್ ದಡ ಮುಗ್ದಾಗ ಆಗತ್ತೆ. ನಾನಂತೂ ನಮ್ ಸತ್ಯನ ಯಾವ ಹುಡುಗನೂ ಇಷ್ಟಪಡಲ್ಲ, ಅವಳು ಮದ್ವೆನೇ ಆಗಲ್ಲ ಅಂತ ಅನ್ಕೊಂಡಿದ್ದೆ. ಆದ್ರೆ ದೇವ್ರ ದಯೆಯಿಂದ ಅವಳನ್ನು ಇಷ್ಟಪಡೋ ಅಂತ ಒಬ್ಬ ಹುಡುಗ ಬಂದ. ಒಬ್ಬ ಅಲ್ಲ ಜಾನಕಿ, ಇಬ್ರು. ನೀನು ಹೇಳೋ ಹಾಗೆ ಈ ಅಮೂಲ್ ಬೇಬಿ ಮತ್ತೆ ನಾವು ದೇವಸ್ಥಾನದಲ್ಲಿ ನೋಡಿದ್ವಲ್ಲ ಆ ಹುಡುಗ, ಇಬ್ರು ಸತ್ಯನ್ನ ಇಷ್ಟಪಡ್ತಾ ಇರೋ ಹುಡುಗ್ರೆ. ಆದ್ರೆ ಆ ಹುಡುಗ ಸತ್ಯಂಗ್ ಇಷ್ಟ ಆಗ್ಬೇಕಲ್ಲ ಅತ್ತೆ? ಅದೇ ಪ್ರಶ್ನೆ ನಾನ್ ನಿನ್ನನ್ ಕೇಳ್ತಾ ಇದ್ದೇನೆ. ಈ ಅಮೂಲ್ ಬೇಬಿ ಅಂತ ಹೇಳ್ತೀಯಲ್ಲಮ್ಮ, ಆ ಹುಡುಗನ್ಗೆ ನಮ್ ಸತ್ಯ ಇಷ್ಟ ಆದ್ಲು ಅಂತ ನಿನ್ಗೆ ಹೇಗ್ ಗೊತ್ತು? ಯಾಕತ್ತೆ ಹೀಗೆ ಕೇಳ್ತಿದ್ದೀರಾ? ಆ ಹುಡುಗ ನಮ್ ಸತ್ಯನ್ ಬಗ್ಗೆ ಎಷ್ಟು ಒಳ್ಳೆ ಮಾತಾಡ್ತಾ ಗೊತ್ತಾ? ಒಳ್ಳೆ ಮಾತಾಡಿದ್ರೆ ಪ್ರೀತಿ ಇದೆ ಅಂತನ ಅರ್ಥ? ಹಾಗೊಂದ್ ವೇಳೆ ಅವನ್ ಮನ್ಸಲ್ಲೂ ಪ್ರೀತಿ ಇತ್ತು ಅಂದಿದ್ರೆ ಈ ವಿಷಯ ನಮಗ್ ಗೊತ್ತಾಗ್ತಾ ಇತ್ತು. ಸತ್ಯನ್ ಮನ್ಸಲ್ಲಿ ಪ್ರೀತಿ ಇರೋ ವಿಷಯನ ಆ ಹುಡುಗನ್ಗಾಗ್ಲಿ ನಮ್ಮ ಹತ್ರ ಆಗ್ಲಿ ಹೇಳಿಲ್ಲ ಅಂದ್ರೆ ಇದ್ರಲ್ಲಿ ಏನೋ ವ್ಯತ್ಯಾಸ ಇದೆ ಅಂತಲೇ. ಹಾಗಂತೀರಾ? ಹಾಗಾದ್ರೆ ನಮ್ ಸತ್ಯಂಗೆ ಅಮೂಲ್ ಬೇಬಿ ಬಗ್ಗೆ ಪ್ರೀತಿ ಇಲ್ಲ ಅಂತೀರಾ? ಅದೇನೋ ನನಗ್ ಗೊತ್ತಿಲ್ಲ ಅಮ್ಮ. ಆದ್ರೆ ದೇವಸ್ಥಾನಕ್ಕೆ ಬಂದಿದ್ದಲ್ಲ ಹುಡುಗ, ಆ ಹುಡುಗ ನನಗ್ ತುಂಬಾ ಇಷ್ಟ ಆಗ್ಬಿಟ್ಟ. ಅವನ್ ಮಾತು, ಕತೆ, ನಡೆ, ನುಡಿ, ನಯ, ವಿನಯ, ಆಹಾ ಅಷ್ಟೆಲ್ಲ ಯಾಕೆ, ನಮ್ ಸತ್ಯ ಅಂದ್ರೆ ಪರದಾಡುತ್ತೆ ಪ್ರಾಣಿ. ಅಂತ ಹುಡುಗನ ನಮ್ ಸತ್ಯ ಕೈ ಹಿಡಿದ್ರೆ ನನ್ ಕಂದ ಸುಖವಾಗಿರ್ತಾಳೆ ಕಣೆ. ಆದ್ರೆ ಆ ಹುಡುಗನ್ ಕಂಡ್ರೆ ಸತ್ಯಂಗೆ ಇಷ್ಟ ಆಗತ್ತೆ. ಈಗ ಆ ಹುಡುಗ ನಮ್ಗಿಷ್ಟ ಆಗಿಲ್ವಾ, ಹಾಗೆ ಸತ್ಯನ್ಗೂ ಇಷ್ಟ ಆಗೇ ಆಗ್ತಾನೆ. ಆಗೋ ಹಾಗೆ ನಾನ್ ಮಾಡ್ತೀನಿ. ನೋಡ್ತಾ ಇರು, ಸತ್ಯನ್ ಮನ್ಸಲ್ಲಿ ನೀನು ಹೇಳ್ದಿಲ್ಲ ಡಿಂಗು, ಅದ್ ಬರೋ ಹಾಗೆ ಮಾಡಿ ಸಾಧ್ಯವಾದ್ರೆ ಇಬ್ರು ಹೆಣ್ಮಕ್ಳ ಮದ್ವೆನು ಒಂದೇ ಚಿತ್ರದಲ್ಲಿ ಮಾಡಿ ಮುಗಿಸ್ಬಿಡೋಣ. ಏನಂತೀಯ? ಏನೋ ಗೊತ್ತಿಲ್ಲ ಅತ್ತೆ, ಆದಷ್ಟು ಬೇಗ ನಮ್ ಸತ್ಯನ್ ಮದ್ವೆ ಆದ್ರೆ ನನ್ಗೂ ಸಂತೋಷನೇ. ಆಗತ್ತೆ ಆಗೋ ಹಾಗೆ ಮಾಡೋಣ ಬಿಡು. ನಮ್ ಹುಡುಗರು ಹೇಳೋದ್ ನಿಜಾನೇ, ನಂದು ಒಂದ್ ಡಿಂಗ. ಹೀಗಿದ್ರೆ ಇದನ್ ಯಾರಾದ್ರೂ ಡಿಂಗ್ ಅಂತಾರ? ನಾನ್ ಲವ್ ಮಾಡೋ ಹುಡುಗನ್ ಜೊತೆ ಒಂದ್ ಸೆಲ್ಫಿನೂ ಇಲ್ಲ. ಸೆಲ್ಫಿ ಇರ್ಲಿ, ಕಡೆ ಪಕ್ಷ ಒಂದ್ ಪಾಸ್ಪೋರ್ಟ್ ಸೈಜ್ ಫೋಟೋ ಅದೂ ಇಲ್ಲ. ಚಾಟಿಂಗು ಡೇಟಿಂಗು ಅಂತ ಓಡಾಡೋ ಹುಡುಗಿ ಮಧ್ಯೆ ನಾನೊಂದ್ ಫೋಟೋನು ಇಟ್ಕೊಳ್ದೆ ಡಿಂಗು ಅಂತ ತಲೆ ಕೆಡಿಸ್ಕೊಂಡಿದೀನಿ. ಅವಮಾನ, ಇದು ಲವ್ಗೆ ಅವಮಾನ. ಹುಡುಗರು ಯಾವಾಗ್ಲೂ ಕಾಲ್ ಮಾಡಿ ಮಾತಾಡು ಅಂತಾರೆ. ಮಾತಾಡೋದೇನೋ ಸರಿ, ಆದ್ರೆ ಏನ್ ಮಾತಾಡ್ಲಿ? ಸುಮ್ನೆ ಏನ್ ಸಮಾಚಾರ, ಮತ್ತೇನ್ ವಿಷಯ, ಇನ್ನೇನು, ಮತ್ತೆ ಮತ್ತೆ ಅಂತ ಎಷ್ಟೊತ್ತು ಅಂತ ಮಾತಾಡೋದು? ವಿಷಯನೇ ಇಲ್ದೆ ಏನ್ ಮಾತಾಡೋದು?
ಈಗ ವಿಷಯ ಯಾಕೆ ಬೇಕು ಬ್ರೋ? ನಾವು ಇಷ್ಟಪಟ್ಟಿರೋರ್ ಜೊತೆ ಮಾತಾಡೋಕೆ ಬೇಕಾಗಿರೋದು ವಿಷಯ ಅಲ್ಲ, ಪ್ರೀತಿ. ಅದೊಂದಿದ್ರೆ ಸಾಕು, ಗಂಟೆಗಟ್ಟಲೆ ಮಾತಾಡ್ಬೋದು. ನಾನು ಅಷ್ಟೇ, ಎಷ್ಟೊಂದು ಗರ್ಲ್ ಫ್ರೆಂಡ್ಸ್ ಜೊತೆ ನೀನು ಹೇಳು, ಇಲ್ಲ ನೀನು ಹೇಳು, ಇಲ್ಲ ನೀನೇ ಹೇಳು, ಇಲ್ಲ ನೀನೇ ಹೇಳು ಅಂತ ಎಷ್ಟೊತ್ತೆಲ್ಲ ಮಾತಾಡಿದೀನಿ ಗೊತ್ತಾ ಬ್ರೋ? ಹಾಗೆ ಮಾತಾಡುವಾಗ ಏನ್ ಮಾತಾಡ್ತೀವಿ ಅನ್ನೋದು ಮುಖ್ಯ ಅಲ್ಲ, ಹೇಗೆ ಕನೆಕ್ಟ್ ಆಗ್ತೀವಿ ಅನ್ನೋದು ಮುಖ್ಯ. ಆ ಫೀಲ್ ಒಂಥರ ಖುಷಿ ಕೊಡುತ್ತೆ ಬ್ರೋ. ಸ್ವೀಟ್ ನಥಿಂಗ್ಸ್ ಅಂತಾರಲ್ಲ ಹಾಗೆ. ಅದೆಲ್ಲ ನನ್ಗೆ ಗೊತ್ತಿಲ್ಲ ಬ್ರೋ. ಆದ್ರೆ ಈ ಟೈಮಲ್ಲಿ ಸತಿನ್ ಕಾಲ್ ಮಾಡಬಾರ್ದು ಅಷ್ಟೇ. ಇದು ಒಳ್ಳೆ ಕತೆ ಆಯ್ತಲ್ಲ ಬ್ರೋ. ಸರಿ, ನಾನ್ ಮಾಡಲ್ಲ, ನೀನೇ ಮಾಡು, ನಾನು ಮಾತಾಡ್ತೀನಿ. ನಾನೇ ಕಾಲ್ ಮಾಡ್ಲಿ? ಅವಳ ಹತ್ರ ಮಾತಾಡಕ್ ನನ್ಗೇನು ವಿಷಯ ಇಲ್ಲ. ಆದ್ರೂ ಅವಳ ಜೊತೆ ಸ್ವಲ್ಪ ಹೊತ್ತು ಮಾತಾಡಿದಿದ್ರೆ ಚೆನ್ನಾಗಿರ್ತಿತ್ತು. ಇಷ್ಟೊತ್ತಲ್ಲಿ ನಿಂಗೆ ಯಾರೋ ಫೋನ್ ಮಾಡ್ತಾ ಇದಾರೆ? ಸತ್ಯ ಫೋನ್ ಮಾಡಿರೋದು. ನೋಡ್ದೆ ಅದೇ ಹೇಳ್ತೀಯಾ? ಅವಳ ನಂಬರ್ಗೆ ಸಪ್ರೇಟ್ ರಿಂಗ್ ಟೋನ್ ಇಟ್ಟಿದ್ದೀನಿ. ಇದಾ ಈ ರಿಂಗ್ ಟೋನಾ? ಫೋನ್ ಮಾಡು, ನನ್ನ ನೋಡ್ಗಿ ನೀನ್ ಬಿಡು. ಫೋನ್ ಬಿಡು. ಬಿಡು ಬಿಡು, ನಾನ್ ಫೋನ್ ರಿಸೀವ್ ಮಾಡ್ತೀನಿ. ಬಿಡು, ಬಿಡಲ್ಲ, ನಾನ್ ಫೋನ್ ರಿಸೀವ್ ಮಾಡ್ತೀನಿ. ಆಗಾಗ ಬಣ್ಣ ಬದಲಾಯಿಸೋರ್ನ ನಂಬೋದಾದ್ರೂ ಹೇಗೆ ಹೇಳಿ? ಆದ್ರೆ ಒಂದು ಸ್ಮಾಲ್ ಕರೆಕ್ಷನ್. ಬಣ್ಣ ಬಣ್ಣದ ಆಟ ಆಡೋರಿಗೆ ಬಣ್ಣ ಬದಲಾಯಿಸೋರೇನೆ ಪಾಠ ಕಲಿಸ್ಬೇಕು ದಿವ್ಯಾ. ಇವರೆಲ್ಲ ಸೇರಿ ನನ್ನ ವಿರುದ್ಧ ಏನೋ ದೊಡ್ಡ ಪಿತೂರಿನೇ ಮಾಡ್ತಿದ್ದಾರೆ. ಇದನ್ನೆಲ್ಲ ನೆಗ್ಲೆಕ್ಟ್ ಮಾಡಬಾರ್ದು. ಇವತ್ತಿಷ್ಟೆಲ್ಲ ಮಾಡೋಷ್ಟು ಮುಂದುವರೆದಿದ್ದಾರೆ ಅಂದ್ರೆ ಇನ್ ಮುಂದೆ ಇದಕ್ಕಿಂತ ದೊಡ್ಡ ಹೆಜ್ಜೆನೆ ಇಡ್ತಾರೆ. ಬಾಲ ಇಷ್ಟು ದಿನ ನಾನು ಹೇಳಿದ್ಕೆಲ್ಲ ತಲೆ ಅಲ್ಲಾಡ್ಸ್ಕೊಂಡು ನಾನು ಹೇಳಿದ್ನೆಲ್ಲ ಒಪ್ಕೋತಾ ಇದ್ದ. ಆದ್ರೆ ಈಗ ಅವನು ಬದಲಾಗ್ತಿದ್ದಾನೆ. ಅವನಿಗೆ ಬೇರೆ ಇವತ್ತು ಹೊಡ್ತಿದ್ದೀನಿ. ಇದೆಲ್ಲ ಎಲ್ಲಿ ಹೋಗಿ ನಿಲ್ಲುತ್ತೆ? ಈ ಬಾಲ ನನ್ನ ಲೈಫಲ್ಲಿ ಇರೋದು ಒಳ್ಳೇದೋ ಕೆಟ್ಟದೋ ಅಂತಾನೆ ಗೊತ್ತಾಗ್ತಿಲ್ಲ. ಆದ್ರೂ ಸೆಕೆಂಡ್ ಆಪ್ಷನ್ ಆಗಿ ಅವನ್ನ ಇಟ್ಕೊಳ್ಳೋದ್ರಲ್ಲಿ ಯಾವ ತಪ್ಪು ಇಲ್ಲ. ಆದ್ರೆ ಕಾರ್ತಿಕ್ನ ನಾನು ನೆಗ್ಲೆಕ್ಟ್ ಮಾಡಬಾರ್ದು. ಇದಿಷ್ಟು ನಾನು ಅನ್ಕೊಳ್ಳೋ ಹಾಗೆ ನೋಡ್ಕೋಬೇಕು. ಎಸ್, ಇಷ್ಟೊತ್ತಲ್ಲಿ ಯಾರ ಜೊತೆ ಮಾತಾಡ್ತಿರ್ಬೋದು? ಇವನು ಆಫೀಸ್ ಬಗ್ಗೆ ಅಂತೂ ತಲೆ ಕೆಡ್ಸ್ಕೊಂಡು ಇಷ್ಟೊತ್ತಿನಲ್ಲಿ ಮಾತಾಡಲ್ಲ. ಹಾಗಿದ್ರೆ ಬೇರೆ ಯಾರ ಹತ್ರ ಮಾತಾಡ್ತಿರ್ಬೋದು? ಇವಾಗ ಫೋನ್ ಬಿಡ್ತೀವ ಇಲ್ವಾ? ಆಯ್ತು, ಬಿಟ್ಟೆ. ಹಲೋ ಹಲೋ ಸತ್ಯ, ಎಸ್ ಟೆಲ್ ಮಿ. ಆಹಾ, ನಿಮ್ ವಾಯ್ಸ್ ಕೇಳ್ತಿದ್ದಾಗ್ಲೇ ನನ್ನ ಬಾಡಿಲಿ ಒಂದು ಎನರ್ಜಿ ಪಾಸ್ ಆದಂಗಾಯ್ತ್ರಿ. ಮತ್ತೆ ನಿದ್ದೆ ಬರ್ತಿಲ್ವಲ್ಲ? ಗೊತ್ತು, ನನಗೂ ಬರ್ತಾ ಇಲ್ಲ. ರೀ, ನಾನ್ ಕಾಲ್ ಮಾಡಿದ್ದು ನಿಮ್ ಕಸಿನ್ಗೆ. ನೀವ್ ಯಾಕ್ರಿ ಅವ್ನ್ ಫೋನ್ ರಿಸೀವ್ ಮಾಡಿದ್ರೆ? ಅವನ್ ಮಲ್ಗಿ 3 ಗಂಟೆ ಆಯ್ತು. ಅವನಿಗೆ ಲವ್ವಾ ನೋವಾ? ನಿದ್ದೆ ಬರ್ತಿಲ್ದಿರೋದು ನಮ್ಮಿಬ್ರಿಗೆ ತಾನೆ. ನಾವ್ ಮಾತಾಡೋಣ.
ನಿಮ್ ಜೊತೆ ಮಾತಾಡೋದಕ್ಕೆ ನನ್ಗೇನ್ರಿ ಇದೆ. ನಾನ್ ಫೋನ್ ಇಡ್ತೀನಿ. ಇಡಕ್ಕಿದೇನೋ ಲ್ಯಾಂಡ್ಲೈನ್ ಫೋನ್ ಏನ್ರಿ? ಇಷ್ಟೊತ್ತಲ್ಲಿ ನೆನ್ಪು ಮಾಡ್ಕೊಂಡು ಫೋನ್ ಮಾಡಿದ್ರ, ಫೋನ್ ಮಾಡಾದ್ಮೇಲೆ ಮಾತಾಡ್ಬೇಕಲ್ವಾ? ನೋಡಿ, ನಿಮ್ ಹತ್ರ ತಲೆ ಹರಟೆ ಮಾತಾಡೋದಕ್ಕೆ ನನ್ಗೆ ಇಷ್ಟ ಇಲ್ಲ. ಮಾತಾಡೋದಕ್ಕೆ ಏನು ವಿಷಯನೂ ಇಲ್ಲ. ನಾನೀಗ ಕಾಲ್ ಇಡ್ತೀನಿ. ಓ, ನಿಮ್ದು ವಿಷಯದ ಮ್ಯಾಟ್ರಾ? ನೋಡಿ ಸತ್ಯ, 2 ವೇ ಲವ್ ಆಗಿದ್ದಿದ್ರೆ ನೀವ್ ಹೇಳೋ ಮಾತಿಗೆ ಬೆಲೆ ಇರ್ತಿತ್ತು. ಆದ್ರೆ ನಮ್ದು 1 ವೇ ಲವ್ ತಾನೆ. ನೀವು ಮಾತಾಡಿ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಲ್ಲ. ನಾನು ಮಾತಾಡ್ತೀನಿ, ನೀವು ಕೇಳಿಸ್ಕೋತಾ ಇರಿ. ಆದ್ರೂ ಇಂಥ ಮಿಡ್ ನೈಟ್ ಅಲ್ಲಿ ನಮ್ಮ ಮುಂದಿನ ಲೈಫ್ ಬಗ್ಗೆ, ನಮ್ಮ ಮದುವೆ ಬಗ್ಗೆ, ನಮಗೆ ಹುಟ್ಟ ಮಕ್ಕಳ ಬಗ್ಗೆ ಡಿಸ್ಕಸ್ ಮಾಡೋದೇ ಒಂಥರ ಮಜಾರಿ. ರೀ, ಮತ್ತೆ ಶುರು ಮಾಡಿದ್ರ ನಿಮ್ದು? ನೀವ್ ಆ ಮನೇಲಿ ಇರ್ತೀರಾ ಅಂತ ಯೋಚನೆ ಮಾಡಿದ್ರೆ ನಾನು ಕಾಲ್ ಮಾಡ್ಬಿಟ್ಟೆ. ನೀವ್ ಅಲ್ಲಿ ಇರ್ತೀರಾ ಅಂತ ನನ್ ತಲೆಗೆ ಬಂದಿದ್ರೆ ನಾನು ಕಾಲೇ ಮಾಡ್ತಿರ್ಲಿಲ್ಲ. ಅದು ನಿಜ ಕಣ್ರಿ. ನಾನ್ ಎದ್ದಿದ್ದೀನಿ ಅಂತ ಗೊತ್ತಿದ್ರೆ ನೀವ್ ನನಗೆ ಕಾಲ್ ಮಾಡ್ತಾ ಇದ್ರಿ. ಇವನಿಗೆ ಯಾಕೆ ಕಾಲ್ ಮಾಡ್ತಾ ಇದ್ರಿ? ನೀವ್ ನೇರವಾಗಿ ನನಗೆ ಕಾಲ್ ಮಾಡಿದ್ರೆ ನಾನು ರೇಗಿಸ್ತೀನಿ ಅಂತ ನೀವ್ ಇವನಿಗೆ ಕಾಲ್ ಮಾಡಿದ್ರ ಅಲ್ವಾ? ಇಂಡೈರೆಕ್ಟ್ ಆಗಿ ನನ್ ಜೊತೆ ಮಾತಾಡಕ್ಕೆ ಪ್ಲಾನ್ ಮಾಡಿದಿರ ತಾನೆ? ಹೌದೌದು. ನನಗೆ ಮಾಡೋದಕ್ಕೆ ಬೇರೆ ಏನು ಕೆಲಸ ಇರಲಿಲ್ಲ. ಅದಕ್ಕೆ ನಿಮಗೆ ಮಾತಾಡ್ಸೋದಕ್ಕೆ ಅಂತ ಕಾಲ್ ಮಾಡಿದೆ. ನೋಡಿದ್ರ ಸತ್ಯ ಹೇಗ್ ನೀವೇ ಒಪ್ಕೊಂಡ್ಬಿಟ್ರಿ. ಓ ಕರ್ಮ. ಥ್ಯಾಂಕ್ಸ್ ಕಣ್ರಿ. ಒಂದಲ್ಲ ಒಂದಿನ ನೀವು ಬರ್ತೀರಾ, ಐ ಲವ್ ಯು ಅಂತೀರಾ, ನಮ್ಮ ಮದ್ವೆ ಫಿಕ್ಸ್ ಆಗುತ್ತೆ. ನಾವು ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತೀವಂತ ನಾನು ಯಾವತ್ತೂ ಅನ್ಕೊಂಡಿರ್ಲಿಲ್ಲ ರೀ. ಸತ್ಯ, ಹಲೋ ಹಲೋ. ಫೋನ್ ಕಟ್ ಆಯ್ತು. ಇನ್ನು ಎದ್ದಿದ್ರು 3 ಅವರ್ ಆಯ್ತು ಮಲ್ಕೊಂಡು, ಯಾಕೋ ಇದೆ? ಮೆತ್ತು ಮಾತಾಡೋ, ಎಲ್ರು ಮಲ್ಗಿರ್ತಾರೆ. ನಾನು ಇನ್ನೂ ಎದ್ದಿದ್ರು 3 ಅವರ್ ಆಯ್ತು ಮಲ್ಕೊಂಡು, ಯಾಕೋ ಇದೆ? ರಿಲ್ಯಾಕ್ಸ್, ಕಾಂಪಿಟೇಷನ್. ನೀನ್ ನನಗೆ ಕಾಂಪಿಟೇಟರ್ ಆಗಿಲ್ದೇ ಇರ್ಬೋದು, ಆದ್ರೆ ನನ್ನ ಸೇಫ್ಟಿಯಲ್ಲಿ ನಾನು ಇರ್ಬೇಕಲ್ಲಪ್ಪ. ಏನೇ ಪಡ್ಕೋಬೇಕಾದ್ರೂ ಹೋರಾಟ ಮಾಡೇ ಪಡ್ಕೋಬೇಕು ಬ್ರೋ. ಗಾಳಿ ಜೊತೆ ಗುದ್ದಾಡಿದ್ರು ಗೆದ್ದೆ ಅನ್ಸ್ಕೋಬೇಕು. ಅದರಲ್ಲೇ ಒಂಥರ ಖುಷಿ. ನಾವು ಪ್ರೀತಿಸೋ ಹುಡುಗಿ ಅಟೆನ್ಷನ್ ನಮ್ಮ ಮೇಲೆ ಇರ್ಬೇಕಂದ್ರೆ 300 ಅಲ್ಲ 300 ಮೀಟರ್ ದೂರ ಇರಬೇಕು. ನಾನು 3ನೇ ಅವನ? ಎಸ್ ಆಫ್ ಕೋರ್ಸ್ ಬ್ರೋ. ಈಗ ಟೈಮ್ ಆಯ್ತು, ಪ್ಲೀಸ್ ನಿದ್ದೆ ಮಾಡ್ಬಿಡು. ನಾನು ಕನ್ಸ್ ಕಾಣ್ಬೇಕು. ಕನ್ಸ್ ಕಾಣ್ಬೇಕಾ? ಯಾ ಬ್ರೋ. ಏನೋ ಏನೋ ಆಗಿದೆ, ನನಗೆ ಗೊತ್ತಿಲ್ಲದೆ ಏನೋ ಆಗಿದೆ. ಯಾಕೋ ಟೈಮೇ ಸರಿ ಇಲ್ಲ. ಮಾವಿನ ಮರಕ್ಕೆ ಕಲ್ಲು ಹೊಡೆದ್ರೆ ಬೇವಿನಕಾಯಿ ಬೀಳ್ತಾ ಇದೆ. ಯಾರಪ್ಪ ಇಷ್ಟು ಹೊತ್ತಲ್ಲಿ? ಅಮ್ಮ ಇನ್ನು ಮಲಗಿಲ್ವಾ? ಯಾಕೆ ಅಕ್ಕ, ನಿದ್ದೆ ಬಂದಿಲ್ವಾ? ಏನಾಯ್ತಕ್ಕ? ನಿಜ ಹೇಳು, ಏನ್ ನಡೆಸ್ತಿದ್ಯಾ? ನಾನಾ ನಡ್ಸೋದಾ? ನೀನ್ ಯಾವ ವಿಷಯದ ಬಗ್ಗೆ ಮಾತಾಡ್ತಿದ್ಯಾ? ಸುಳ್ಳು ಹೇಳ್ಬೇಡ. ಆಗ್ಲಿಂದ ನಿನಗೆ ಕಾಲ್ ಮಾಡ್ತಾನೆ ಇದ್ದೀನಿ, ವೇಟಿಂಗ್ ಬರ್ತಿದೆ. ಇಷ್ಟೊತ್ನಲ್ಲಿ ನೀನ್ ಯಾರ ಜೊತೆನೂ ಮಾತಾಡ್ದವಳಲ್ಲ. ಆದ್ರೆ ಇವತ್ತು ನೀನ್ ಯಾರ ಜೊತೆನೋ ಮಾತಾಡ್ತಿದ್ಯಾ. ಇತ್ತೀಚೆಗೆ ನಿನ್ನನ್ನ ಅಬ್ಸರ್ವ್ ಮಾಡ್ತಿದ್ದೀನಿ. ನೀನ್ ತುಂಬಾನೇ ಚೇಂಜ್ ಆಗಿದ್ಯಾ. ನಿಜ ಹೇಳು, ಏನ್ ಮುಚ್ಚಿಡ್ತಿದ್ಯಾ? ನೋಡು, ಇದಕ್ಕೆ ಹೇಳೋದು ಚೇಂಜ್ ಆಗಿದ್ಯಾ ಅಂತ. ನಾನ್ ನಿನಗ್ ಬೈತಿದ್ರೆ ನೀನ್ ನೋಡಿದ್ರೆ ನಾಚ್ಕೋತಾ ಇದ್ಯಾ? ನಿನ್ಗೇನ್ ತಲೆ ಕೆಟ್ಟಿದ್ಯಾ? ಒಂಥರ ಹಾಗೆ ಅನ್ಕೋ. ತಲೆ, ಹಾರ್ಟು ಯಾವುದು ಸರಿ ಇಲ್ಲ. ಏನ್ ಮಾತಾಡ್ತಿದ್ಯಾ? ಏನೋ
ನನ್ಗೂ ಗೊತ್ತಿಲ್ಲ ಅಕ್ಕ. ನನ್ಗೂ ಹೀಗೆಲ್ಲ ಆಗುತ್ತೆ ಅಂತ ನಾನು ಅಂದ್ಕೊಂಡೇ ಇರ್ಲಿಲ್ಲ. ಈ ಮನೆ ಜವಾಬ್ದಾರಿ ನಿಭಾಯಿಸ್ಬೇಕು, ನಿನಗೆ ಮದ್ವೆ ಮಾಡ್ಬೇಕು, ಅಪ್ಪ ಹೇಳ್ದಾಗೆ ಈ ಮನೆಗೆ ಮಗನಾಗಿರ್ಬೇಕು, ಇಷ್ಟೇ ನನ್ನ ತಲೆಯಲ್ಲಿದ್ದಿತ್ತು. ಅದರಲ್ಲೂ ನಿನ್ ಮದ್ವೆನ ಮುಂದೆ ನಿಂತು ಮಾಡೋ ಅದೃಷ್ಟ ಅಂತೂ ನಾನು ಕಳ್ಕೊಂಡೆ. ಆದ್ರೆ ಆ ಮದುವೆ ತುಂಬಾ ಚೆನ್ನಾಗಿ ಯಾವ ಕುಂದು ಕೊರತೆ ಇಲ್ದಂಗೆ ನಡಿಬೇಕು ಅನ್ನೋದೇ ನನ್ನ ಕನಸಾಗಿತ್ತು. ಆದ್ರೆ ಇವಾಗ ಏನಾಯ್ತು? ಆದ್ರೆ ಈಗ ನನಗೆ ಗೊತ್ತಿಲ್ಲದೆ ಕನ್ಸ್ ಕಾಣೋದಕ್ಕೆ ಶುರು ಮಾಡಿದ್ದೀನಿ.